ಬಿ ಸುರೇಶ್ ಅವರು ಹಾಗೂ ಶೈಲಜಾ ಅವರ ಸಕ್ಕರೆ ತರದ ಪ್ರೀತಿ ಇರ್ಬೋದು, ಹೀಗೆ ಎಲ್ಲಾ ತರದ ಸಕ್ಕರೆ ಸೇರಿಬಿಟ್ಟು ನಮ್ಮ ಸಕ್ಕರೆ ಸಿನಿಮಾ ಆಗಿದೆ. ಎಲ್ಲ ಅಭಿಮಾನಿಗಳ ಎದುರೇ ಸದ್ಯದಲ್ಲೇ ತಗೊಂಡ್ ಬರ್ತಿದ್ದೀವಿ. ಟೋಟಲ್ ಆಗಿ ಸಿನಿಮಾ ಬಗ್ಗೆ ಒಂದೇ ಲೈನ್ ಅಲ್ಲಿ ಹೇಳೋದಾದ್ರೆ ಸಿನಿಮಾ ನಂತರ ಇರುತ್ತೆ, ವೆರಿ ಸ್ವೀಟ್. ಥ್ಯಾಂಕ್ ಯು ಸೊ ಮಚ್. ಹೌದು, ಆ ಸಮಯ ಬಂದೇ ಬಿಟ್ಟಿದೆ. ನಾವೆಲ್ಲರೂ ಇಷ್ಟೊತ್ತಿಂದ ಕಾಯ್ತಾ ಇದ್ದಂತಹ ಸ್ವೀಟ್ ಮೊಮೆಂಟ್ ಸಕ್ಕರೆ ಸಿನಿಮಾದ ಆಡಿಯೋ ಲಾಂಚ್ ಈಗ ನಡೀತಾ ಇದೆ. ಆಗ್ಲೇ ಅವ್ರು ಹೇಳ್ದಂಗೆ ನನ್ನ ಪ್ರಕಾರ ಹೇಳೋದಂದ್ರೆ ಕನಸು ಹೀಗೂ ಕಾಣಬಹುದು ಅಂತ ತೋರಿಸ್ಕೊಟ್ಟಂತಹ ನಿರ್ದೇಶಕ, ನಟ, ನಿರ್ಮಾಪಕ, ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರು ವೇದಿಕೆ ಬರಬೇಕು. ಕರೆದು ಬಾರ ಜೊತೆಲಿ ಅಂತ ಆ್ಯಕ್ಟ್ ಮಾಡಿಸ್ತಿದ್ದು. ಇನ್ನೂ ಜ್ಞಾಪಕ ಇದೆ ನನಗೆ. ಅವನು ಪೇಮೆಂಟ್ ಕೊಟ್ಟಾಗಲೂ ಕಣ್ಣಲ್ಲಿ ನೀರು, ಏನು ಸರ್ ಇಷ್ಟು ದುಡ್ಡು ಕೊಡ್ತಾ ಇದ್ದೀರಾ ಅಂದಿದ್ದ ದಿವಸ ಉಂಟು. ಬಟ್ ಅವತ್ತು ಇವರೆಲ್ಲ ಅನ್ಸುತ್ತೆ ನನಗೆ, ಇವರೆಲ್ಲ ನನ್ನ ಹುಡುಗರೇ ನಾನು ಇವತ್ತು. ಬಟ್ ಎಲ್ಲ ಇವನ್ನೆಲ್ಲ ನೋಡೋಕೆ ನನಗೆ ವಯಸ್ಸಾಗೋಯ್ತು ಅನ್ಸುತ್ತೆ. ಇಷ್ಟೆಲ್ಲ ಲೆಕ್ಚರ್ ಹೊಡಿತಾ ಇದ್ದೀನಿ ಅನ್ಸುತ್ತೆ ಒಂದೊಂದು ಸರಿ. ಬಟ್ ನನಗೆ ಯಾವತ್ತೂ ಸಿನಿಮಾ ಬಂದ ವಯಸ್ಸಾಗೋದಿಲ್ಲ. ಈ ಸಕ್ಕರೆ ಅಂದ ತಕ್ಷಣ ಫಸ್ಟು ಮೈಂಡ್ ಬರೋದು ಒಂದು ಪಾಸಿಟಿವ್ ನೋಟ್. ಫಸ್ಟ್ ನಗು. ನಾನು ಫಸ್ಟ್ ಹಾಡು ಬರೀಬೇಕು, ನನಗೆ ಹಾಡು ಬರೀಕ್ಕೆ ಬರೋಲ್ಲ, ಮ್ಯೂಸಿಕ್ ಮಾಡೋಕ್ಕೆ ಬರೋಲ್ಲ. ಅದೇನೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಹಂಗೆ. ಆದರೆ ಫಸ್ಟ್ ಲೈನ್ ಬರ್ದಿದ್ದು ನಾನು, ನನ್ನವಳು ನಕ್ಕರೆ ಸಕ್ಕರೆ ಅಂತ. ನನ್ನ ಹೆಂಡತಿ ಕೇಳೋಳು, ಯಾರಿಗೆ ಬರ್ದಿದ್ದೀರಾ ಅಂತ. ಅದು ಅವಳಿಗೆ ಅಂದೆ. ಇನ್ಯಾರೋ ಹೀರೋಯಿನ್ ಕೇಳಿದ್ರು, ಅದು ಯಾರಿಗೆ ಅಂತ. ಅದು ನಿನಗೆ ಅಂದೆ. ಹಾಡು ಫಸ್ಟ್ ಲೈನ್ ನೋಡಿ ಹೆಂಗಿದೆ, ಯಾರಿಗೆ ಬೇಕಾದ್ರೆ ಮುತ್ಕೊಂಡು ಹೋಗೋದು. ಅದೇ ಥರ ಈ ಸಕ್ಕರೆ ಪ್ರತಿಯೊಬ್ಬರಿಗೂ, ಸಕ್ಕರೆ ಆಗಲಿ, ಸಿನಿಮಾದಲ್ಲಿ ಕೆಲಸ ಮಾಡೋರಾಗಲಿ, ಸಿನಿಮಾ ನೋಡಿದವರಾಗಲಿ, ಯಾವುದೋ ಒಂದು ಒಳ್ಳೆಯ ವಿಷಯ ಹೇಳಿದ್ರೆ ಅವ್ನ ಬಾಯಿಗೆ ಸ್ವಲ್ಪ ಸಕ್ಕರೆ ಹಾಕುವಂತಾರೆ. ಆದರೆ ಈ ಸಕ್ಕರೆ ಹಂಚ್ತಾ ಇದ್ದೀವಿ ಇವತ್ತಿಂದ. ಎಲ್ಲರ ಬಾಳಲ್ಲೂ ಸಕ್ಕರೆ ಆಗಲಿ ಅಂತ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಇಷ್ಟು ಜನ ಇಲ್ಲಿ ಬಂದಿದ್ದಕ್ಕೆ. ಆ್ಯಂಡ್ ರವಿ ಸರ್ ಸ್ಟೇಜ್ ಮೇಲಿದ್ರೆ ನಾವು ಮಾತಾಡೋ ಹಾಗಿಲ್ಲ, ಎಲ್ಲ ಅವರೇ ಹೇಳ್ತಾರೆ. ರವಿ ಸರ್ ಅವರ ಅಹಂ ಪ್ರೇಮಾಸ್ಮಿ ಸಿನಿಮಾ ಅಲ್ಲಿ ಫಸ್ಟ್ ಟೈಮ್ ದೊಡ್ಡ ಮೊತ್ತ ನೋಡಿದ್ದು 30,000 ರೂಪಾಯಿ. 12 ದಿನ ಕೆಲಸ ಮಾಡಿದ್ದು 30,000 ರೂಪಾಯಿ ಕೊಟ್ಟಿದ್ದೀನಿ. ಸಿನಿಮಾಲಿ ದೊಡ್ಡ ಮೊತ್ತ ನೋಡಿದ್ದು ಅದೇ ಮೊದಲು. ನನ್ನನ್ನು ನೀನು ಡೈರೆಕ್ಷನ್ ಮಾಡ್ಬೇಡ, ಆ್ಯಕ್ಟಿಂಗ್ ಮಾಡೋ ಅಂದ್ಬಿಟ್ಟು ಕಳಿಸ್ಕೊಟ್ಟಿದ್ದು ನನ್ನ ಗುರುಗಳು ಬಿ ಸುರೇಶ್ ಅವರು. ನಾನು ಅವ್ರಿಗೆ ಅಷ್ಟೇ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದೆ. ನೀನು ಆ್ಯಕ್ಟ್ರ್ ಆಗೋದು. ಇಲ್ಲ ಸರ್, ನಾನು ಆ್ಯಕ್ಟ್ರ್ ಆಗಿ ಬಂದು ಯಾರು ಚಾನ್ಸ್ ಕೊಡ್ತಿಲ್ಲ ಸರ್ ಅಂತ. ಇದು 2001 ನಡೆದಿದ್ದು. ಅಭಯ್ ಸಿಂಹ ಒಳ್ಳೆ ಒಂದು ಸ್ಕ್ರಿಪ್ಟ್ ಮಾಡಿದ್ದಾರೆ, ಒಂದು ಹೊಸ ಥರ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಸಿನಿಮಾ ಅಲ್ಲಿ. ಆಟೋ ರಾಜ ಆದಮೇಲೆ ಮತ್ತೆ ನಿಮ್ಮ ರೊಮ್ಯಾಂಟಿಕ್ ಗಣೇಶ್ ಸಕ್ಕರೆಯಲ್ಲಿ ಬರ್ತಾ ಇದ್ದಾರೆ. ನಿಮಗೆಲ್ಲ ಭಾಳ ಖುಷಿಯಾಗುತ್ತೆ. ಹರಿ ಸರ್ ಅವರ ಮ್ಯೂಸಿಕ್ಕು, ದೀಪಾ ಸನ್ನಿಧಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಂಥ ತಂಡದಲ್ಲಿ ನಾನು ಕೆಲಸ ಮಾಡಿರೋದು ನನಗೆ ಬಹಳ ಖುಷಿ ಕೊಟ್ಟಿದೆ. ಜೊತೆಯಲ್ಲಿ ಮೀಡಿಯಾ ಹೌಸಿಂದ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದು ಅದೇ ಮೀಡಿಯಾ ಹೌಸ್ಗೆ ಆ್ಯಕ್ಟಿಂಗ್ಗೆ ಹೀರೋ ಆಗಿ ನನ್ನನ್ನು ಸೆಲೆಕ್ಟ್ ಮಾಡಿರೋ ಎಲ್ರಿಗೂ ನಾನು ಥ್ಯಾಂಕ್ ಯು ವೆರಿ ಮಚ್.